ಹಲೋ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ 10 ಬಗ್ಗೆ ಮಾತನಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಒಂದು 2.5 ಮಂತ್ ಆಯಿತು. ಇವಾಗೇನು ಸದ್ಯ ಮುಗಿಯೋದ್ರಲ್ಲಿದೆ ಬಿಗ್ ಬಾಸು. ನಿಮಗೆಲ್ಲರಿಗೂ ಗೊತ್ತು, ತುಂಬ ಇಷ್ಟ ಆಗ್ತಾಯಿದೆ. ತುಂಬ ಜನ ಬಿಗ್ ಬಾಸ್ನ ಮಿಸ್ ಮಾಡದೆ ನೋಡ್ತೀರಾ. ತುಂಬ ಜನ ತುಂಬ ಇಷ್ಟಪಟ್ಟು ನೋಡ್ತಾಯಿದ್ದಾರೆ. ಕೆಲವರಿಗೆ ತುಂಬ ಫ್ಯಾನ್ಸ್ಗಳು ತುಂಬ ಇದ್ದಾರೆ. ಕಾರ್ತಿಕ್ ಇರ್ಬೋದು, ಪ್ರತಾಪ್ ಇರ್ಬೋದು, ಸಂಗೀತ, ವಿನಯ್, ಅವ್ರವ್ರದ್ದೇ ಆದಂಥ ಫ್ಯಾನ್ಸ್ಗಳು ಇದ್ದಾರೆ ಇದರಲ್ಲಿ. ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಸೀಸನಲ್ಲೂ ಕೂಡ ಒಂದೊಂದು ಕಪಲ್ಸ್ಗಳು ಇದ್ದೇ ಇರ್ತಾರೆ, 1-2 ಕಪಲ್ಸ್ಗಳು ಇದ್ದೇ ಇರ್ತಾರೆ. ನೀವು ಬಿಗ್ ಬಾಸಲ್ಲಿ ಇದ್ದವರು ಮ್ಯಾರೇಜ್ ಕೂಡ ಆದವರು ಇದ್ದಾರೆ. ಸೊ ಈ ಸೀಸನ್ 10ಅಲ್ಲಿ ಕೂಡ ನಿಮ್ಗೆ ಗೊತ್ತಿದೆ, ಸಂಗೀತ ಮತ್ತು ಕಾರ್ತಿಕ್ ಇಬ್ಬರು ತುಂಬಾ ಚೆನ್ನಾಗಿದ್ರು. ಒಬ್ರನ್ನೊಬ್ರು ಬಿಟ್ಕೊಡದೆ ಇರೋಗೆ ಆಡ್ತಾಯಿದ್ರು. ತುಂಬ ಸಪೋರ್ಟಿವ್ ಆಗಿದ್ರು. ಅಂದರೆ ಈ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿದ್ರು. ಹಾಗೆ ನಮ್ರತ ಮತ್ತು ಸ್ನೇಹಿತ್ ಕೂಡ ಇಬ್ಬರ ಜೊತೆನೂ ಅದೇ ಥರ ಬಾಂಡಿಂಗ್ ಇತ್ತು. ಅವರು ಕೂಡ ತುಂಬಾ ಚೆನ್ನಾಗಿದ್ರು. ಇವಾಗ ಇದ್ದಕ್ಕಿದ್ದ ಹಾಗೆ ಕಾರ್ತಿಕ್ ಮತ್ತು ಸಂಗೀತ ಮಧ್ಯೆ ತುಂಬ ಡಿಫ್ರೆನ್ಸ್ ಸ್ಟಾರ್ಟ್ ಆಗಿದೆ. ಯಾವ ಲೆವೆಲಿಗೆ ಅಂದರೆ ತುಂಬಾ ಗಲಾಟೆ ಮಾಡ್ಕೊಳ್ಳೋ ಲೆವೆಲಿಗೆ. ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಿದ್ರು. ಸೀಸನ್ 10ನಲ್ಲಿ ಅವರು ಫಸ್ಟ್ 1.5 ಮಂತ್ ತುಂಬಾ ಚೆನ್ನಾಗಿದ್ರು ಅಂತಲೇ ಹೇಳ್ಬೋದು. ಒಬ್ರನ್ನೊಬ್ರು ಬಿಟ್ಕೊಳ್ಳದೆ ಇರೋ ಅಷ್ಟು ಚೆನ್ನಾಗಿದ್ರು. ಬಟ್ ಅದೇ ಕೆಲವೊಂದು ಡಿವೈಡ್ ಆಯಿತು, ಗ್ರೂಪ್ಗಳು ಡಿವೈಡ್ ಆದಮೇಲೆ ಅವರಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಯಿತು, ಗ್ಯಾಪ್ಗಳು ಸ್ಟಾರ್ಟ್ ಆಯಿತು. ಸೊ ಅದೇನೇ ಇರ್ಬೋದು, ಅವರಿಬ್ಬರು ಅಷ್ಟೊಂದು ಚೆನ್ನಾಗಿದ್ದು ಜನಗಳಿಗೆ ನಾವು ಹೀಗೆ ಇರ್ತೀವಿ ಅಂತ ಮೆಸೇಜ್ನ ಕೊಟ್ಬಿಟ್ಟು ಆವಾಗ ಸಡನ್ನಾಗಿ ಅವ್ರ ಆಟನ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಇಲ್ಲಿ ಹೇಳಬೇಕು ಅಂದರೆ ಪ್ರತಿಯೊಬ್ಬರು ಅವ್ರವ್ರ ಆಟನ ಇವಾಗ ಅವರು ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರೇ ಆಗಲಿ ತುಂಬ ದಿವಸ ಅವರು ಅಂದರೆ ಮುಖವಾಡ ಹಾಕ್ಕೊಂಡು ಇರೋದಕ್ಕಾಗಲ್ಲ. ಅವ್ರ ರಿಯಾಲಿಟಿನ ಅವರು ತೋರಿಸ್ಲೇಬೇಕು. 1 ಮಂತ್ ಅವ್ರು ಇರ್ಬೋದು, ನಾನು ಹೀಗಿದ್ದೀನಿ ಹಾಗಿದ್ದೀನಿ, ಬಟ್ ಅವರಿಗೆ ಅವ್ರ ಮುಖವಾಡನ ತುಂಬ ದಿವಸ ಹಾಕ್ಕೊಂಡು ಇರೋಕ್ಕಾಗಲ್ಲ. ಅವ್ರು ಏನು ರಿಯಾಲಿಟಿ ಇದೆ ಅದನ್ನು ಅವರು ತೋರಿಸ್ಲೇಬೇಕಾಗತ್ತೆ. ಸೊ ಆಬ್ವಿಯಸ್ಲಿ ಕಾರ್ತಿಕ್ ಮತ್ತು ಸಂಗೀತ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ತುಂಬ ಚೆನ್ನಾಗಿದ್ದವರು. ಇಷ್ಟೊಂದೆಲ್ಲ ಡಿಫ್ರೆನ್ಸ್ ಬರೋದಕ್ಕೆ ಏನು ರೀಸನೋ ಗೊತ್ತಿಲ್ಲ. ಅವರಿಬ್ಬರು ಕೂತ್ಕೊಂಡು ಮಾತಾಡಿದಿದ್ರೆ ಒಂದು ಪಕ್ಷ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾಯಿತ್ತು. ಆದರೆ ತುಂಬ ಜನ ಇವ್ರನ್ನ ಫಾಲೋ ಮಾಡ್ತಾಯಿದ್ರು. ತುಂಬ ಫ್ಯಾನ್ಸ್ಗಳಿದ್ರು ಕಾರ್ತಿಕ್ ಮತ್ತು ಸಂಗೀತ್ಗೆ. ಇವಾಗ ಏನಾಗಿದೆ ಅಂದರೆ ಇವ್ರ ಫ್ಯಾನ್ಸ್ಗಳೇ ಬೇಡದೇ ಇರೋ ಕಮೆಂಟ್ಸ್ಗಳನ್ನ ಹಾಕ್ಕೊಂಡು ಇವ್ರ ಮಧ್ಯೆನೇ ಇದ್ದಾರೆ. ಅಂದರೆ ಕಾರ್ತಿಕ್ ಫ್ಯಾನ್ಸ್ಗಳು ಸಂಗೀತಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕೋದು, ಸಂಗೀತ ಫ್ಯಾನ್ಸ್ಗಳು ಕಾರ್ತಿಕ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ಕೊಂಡು ಹೀಗೆ ಅವ್ರವ್ರದ್ದೇ ಆದಂಥ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಿಗ್ ಬಾಸು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಅದು ಈ ಸೀಸನಲ್ಲಿ ತುಂಬಾ ಗಾಸಿಪ್ಗಳಾಗೋಯಿತು. ವರ್ತೂರು ಸಂತೋಷ್ದಿರ್ಬೋದು, ಆಮೇಲೆ ತನಿಷಾ ಅವ್ರದ್ದಿರ್ಬೋದು, ಮತ್ತು ಪ್ರತಾಪ್ ಮತ್ತು ಸಂಗೀತ ಅವರಿಗೆ ಕಣ್ಣು ಪ್ರಾಬ್ಲಮ್ಸ್ ಆಗಿರೋದಿರ್ಬೋದು. ತುಂಬಾ ಪ್ರಾಬ್ಲಮ್ಸ್ಗಳಾಗಿದೆ. ಬಟ್ ಈ ಸೀಸನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಆಡ್ತಿದ್ರು. ಎಲ್ಲರೂ ರೊಚ್ಚಿಗೆದ್ದು ಹೊಡೆಯೋ ಲೆವೆಲಲ್ಲಿ ಬರ್ತಾಯಿದ್ರು. ಬಟ್ ಇದರಿಂದ ಜನಗಳಿಗೆ ಯಾವ ಥರ ಮೆಸೇಜ್ ಹೋಗುತ್ತೆ ಅನ್ನೋದು ಅದು ಬಿಗ್ ಬಾಸೇ ಅರ್ಥ ಮಾಡ್ಕೋಬೇಕು. ಈ ಸೀಸನಲ್ಲಿ ಸ್ವಲ್ಪ ಒರಟಾಗಿಯೂ ನಡ್ಕೊಂಡ್ರು. ವಿನಯ್ ಎಲ್ಲ ತುಂಬಾ ಕಿರ್ಚಾಡ್ಕೊಂಡು ಎಲ್ಲ ಒರಟಾಗಿ ನಡ್ಕೊಂಡಿದ್ದಾರೆ. ಈ ಸೀಸನಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಗೇಮ್ ಆಡೋದಕ್ಕಿಂತ ಜಾಸ್ತಿ ಫೈಟೇ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಫೈಟ್ ಆಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಬಿಗ್ ಬಾಸಲ್ಲಿ ಅವ್ರವ್ರ ರಿಯಾಲಿಟಿನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಇವಾಗ ಇನ್ನೇನು ಫಿನಾಲೆಗೆ ಬರುತ್ತಾರೆ, ಯಾರು ವಿನ್ನು ಏನು ಅಂತ ಡಿಸೈಡ್ ಮಾಡೋದು ಅಂತ ಟೈಮ್ ಬಂದಿದೆ. ಸೊ ಇವಾಗ ಎಲ್ಲರೂ ಅವ್ರವ್ರ ಮುಖವಾಡ ಅವ್ರು ಕಳಿಸ್ಲೇಬೇಕು. ಅವರು ರಿಯಾಲಿಟಿ ಏನು ಅಂತ ಅವ್ರು ಆಟ ಆಡಲೇಬೇಕು. ಹಾಗೆ ಆಡಿದ್ರೇ ವಿನ್ ಆಗಕ್ಕೆ ಸಾಧ್ಯ. ಇಲ್ಲಿ ಯಾರನ್ನೇ ಗ್ರೂಪ್ ಮಾಡಿಕೊಂಡು ಅಥವಾ ಇನ್ಯಾರನ್ನೋ ಫ್ರೆಂಡ್ಶಿಪ್ ಮಾಡ್ಕೊಂಡು ಹೋದರೆ ಇಲ್ಲಿ ವಿನ್ ಆಗೋಕ್ಕಾಗಲ್ಲ ಅಂತ, ಬಿಕಾಸ್ ವಿನ್ ಆಗೋಕ್ಕಾಗಲ್ಲ ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಒಬ್ಬೊಬ್ಬರು ಕಿತ್ತಾಡಿಕೊಂಡು ಜಗಳ ಆಡಿಕೊಂಡು ಇದ್ದಾರೆ. ಇವಾಗ ಬಿಗ್ ಬಾಸ್ ಕೂಡ ತುಂಬ ಟಾಸ್ಕ್ಗಳನ್ನ ಕೊಡ್ತಾ ಇದೆ. ಮೈಂಡ್ನ ಉಪಯೋಗಿಸ್ಕೊಂಡು ತುಂಬಾ ಟಾಸ್ಕ್ ಕೊಡ್ತಾ ಇದೆ. ಸೊ ಇವತ್ತು ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಸಂಗೀತ ಅವರಿಗೆ ಒಂದು ಅಪಾರ್ಚುನಿಟಿ ಕೂಡ ಕೊಟ್ಟಿದ್ರು. ಅಂದರೆ ಯಾರನ್ನ ನೀವು ಆಟದಿಂದ ಹೊರಗೆ ಹಾಕ್ತೀರಾ ಅಂತ, ಅಂದರೆ ಅವರು ವಿನ್ ಆಗಿದ್ದಕ್ಕೆ ಅದೊಂದು ಅಪಾರ್ಚುನಿಟಿ ಕೊಟ್ಟಿದ್ರು. ನೀವೇನಾದರೂ ಇದು ಮಾಡಿದ್ರೆ ಯಾರನ್ನ ಹೊರಗೆ ಹಾಕ್ತೀರಾ ಅಂತ ಒಂದು ಅವಕಾಶ ಇದೆ. ಅದನ್ನು ವಿನಯ್ ಅವರು ಸಂಗೀತ ಹತ್ರ ಕೇಳ್ತಾರೆ. ಸಂಗೀತ ಅವರು ಡೈರೆಕ್ಟ್ಲಿ ಹೇಳ್ತಾರೆ, ನಾನು ಕಾರ್ತಿಕ್ ಅವ್ರನ್ನ ಹೊರಗಡೆ ಹಾಕ್ತೀನಿ ಅಂತ. ಅವರು ಕಾರ್ತಿಕ್ ಅವ್ರನ್ನೂ ಕೂಡ ಗೇಮ್ ಸ್ಟಾರ್ಟ್ ಆಗುತ್ತೆ, ಕಾರ್ತಿಕ್ ಅವ್ರನ್ನೂ ಕೂಡ ಗೇಮಿಂದ ಹೊರಗೆ ಹಾಕ್ತಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅದು ಅವರಿಗೆ ಅನಿಸ್ಬೇಕು. ಅದಕ್ಕೆ ಕಾರ್ತಿಕ್ಗೆ ತುಂಬ ಕೋಪ ಬರುತ್ತೆ. ಕೋಪ ಬಂದುಬಿಟ್ಟು ಇಲ್ಲಿ ನೀವು ವುಮೆನ್ ಕಾರ್ಡ್ನ ನೀವು ಯೂಸ್ ಮಾಡ್ಕೊತಾ ಇದ್ದೀರಿ ಅಂತ ಹೇಳ್ತಾರೆ. ಬಟ್ ಕಾರ್ತಿಕ್ ಅವರು ಹಾಗೆ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಿಲ್ಲ. ವುಮೆನ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದು ತಪ್ಪೇ ಇರ್ಬೋದು.
ಆಮೇಲೆ ಸಂಗೀತ ಅವ್ರು ಹೇಳ್ತಾರೆ, ನೀವು ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಕ್ಯಾರೆಕ್ಟರ್ ಏನು ಅಂದರೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಬಿಹೇವಿಯರ್ ಬಗ್ಗೆ ಮಾತಾಡ್ತಾಳೆ. ಸೊ ಕಾರ್ತಿಕ್ ಕೋಪ ಬರುತ್ತೆ. ಕಾರ್ತಿಕ್ ಕೋಪ ಬಂದುಬಿಟ್ಟು ಬಿಹೇವಿಯರ್ ಬಗ್ಗೆ ಮಾತಾಡೋದಕ್ಕೆ ನೀನು ಯಾರು ಅಂತ ಕಿರ್ಚ್ಕೊಂಡೆಲ್ಲ ಕೂಗಾಡ್ತಾ ಇರ್ತಾರೆ. ಸೊ ಇದೆಲ್ಲ ನೋಡಿದ್ರೆ ತುಂಬ ಬಿಗ್ ಗ್ಯಾಪೇ ಇದೆ ಕಾರ್ತಿಕ್ ಮತ್ತು ಸಂಗೀತ ಅವ್ರ ಮಧ್ಯೆ. ಏನೇ ಆಗಲಿ ಇಬ್ಬರು ಕೂತ್ಕೊಂಡು ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡ್ಕೋಬೋದಿತ್ತು. ಬಟ್ ಇವಾಗ ಎಲ್ಲ ನಿಜವಾದ ಗೇಮ್ಗಳನ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರೆಲ್ಲ ಬಿಗ್ ಬಾಸ್ನ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಓಕೆ ಸಪೋರ್ಟ್ ಮಾಡಿ, ಒಳ್ಳೆಯದಾಗಲಿ. ಬಟ್ ಯಾರು ವಿನ್ ಆಗ್ತಾರೆ ಅಂತ ಅದನ್ನು ಕಾದು ನೋಡಬೇಕಾಗಿದೆ. ಅದೇನೋ ಹೇಳ್ತಾರಲ್ಲ, ಮೂರನೇವರ ಜಗಳ ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತ. ಇವರಿಬ್ಬರು ಕಿತ್ತಾಡೋದ್ರಿಂದ ಇನ್ಯಾರಿಗೆ ಲಾಭ ಆಗುತ್ತೋ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋಗೆ ಪ್ರತಾಪು, ವಿನಯ್ ಮತ್ತು ಸಂಗೀತ, ಕಾರ್ತಿಕ್ ಇವ್ರ ಮಧ್ಯೆ ಬಿಗ್ ಫೈಟ್ ಇದೆ. ಸೊ ಯಾರು ವಿನ್ ಆಗ್ತಾರೆ ಅನ್ನೋದು ಬಿಗ್ ಬಾಸ್ಗೆ ಗೊತ್ತು. ಈ ಸರಿ ಯಾರು ಬಿಗ್ ಬಾಸ್ ಪಟ್ಟನ ತಗೋತಾರೆ ಅನ್ನೋದು ಅದು ಬಿಗ್ ಬಾಸೇ ಫೈನಲಿ ಡಿಸೈಡ್ ಮಾಡುತ್ತೆ. ಏನೇ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ಸ್ ಮಾಡಿ. ನಿಮಗೆ ಯಾರು ಬಿಗ್ ಬಾಸ್ ವಿನ್ ಆಗಬೇಕು, ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಯಾರು ತಪ್ಪು ಯಾರು ಸರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋನಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾ, ಸಿ ಯು.